ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸರ್, ನಾನು ರಾಹುಲ್ ಮಾತಾಡ್ತಾ ಇರೋದು. ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾಯ್ ರಾಹುಲ್, ಗೊತ್ತಾಯ್ತು ಹೇಳಿ. ಸರ್, ಎಲ್ಲ ರೆಡಿ ಇದೆ. ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಕ್ಯಾಶ್ನ ಅಲ್ಲಿಗೆ ತೊಗೊಂಬರ್ತೀವಿ ಸರ್. ಎಲ್ಲ ಕರೆಕ್ಟಾಗಿದೆ ತಾನೆ? ಸರ್, ನಾನೇ ನಿಂತು ಕೌಂಟ್ ಮಾಡಿಸಿದ್ದೀನಿ ಸರ್. 2 crore ಪಕ್ಕ ಇದೆ. ನೀವು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ತೊಗೊಂಬರ್ತೀವಿ. ಆ್ಯಂಡ್ ವಿಷಯ ಎಲ್ಲೂ ಯಾರಿಗೂ ಲೀಕ್ ಆಗಿಲ್ಲ ಅಲ್ವಾ? ಸರ್, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಹೈಲಿ ಕಾನ್ಫಿಡೆಂಟಾಗಿ ಇಟ್ಟಿದ್ದೀವಿ. ನಮ್ಮ ಕಂಪ್ನಿಗೆ ಟೆಂಡರ್ ಸಿಕ್ಕಿರೋದೇ ನಿಮ್ಮಿಂದ. ನಿಮ್ಮನ್ನು ಬಿಟ್ಕೊಡೋಕ್ಕಾಗುತ್ತಾ ಸರ್? ಗುಡ್. ಇಷ್ಟು ಲಾಯಲ್ ಆಗಿದ್ರೆ ಸಾಕು. ಇದನ್ನೇ ಮೇಂಟೈನ್ ಮಾಡಿ. ನಾವಿಷ್ಟು ಮೇಂಟೈನ್ ಮಾಡಲೇಬೇಕಲ್ಲ ಸರ್. ನೀವು ಮಾಡಿದ ಹೆಲ್ಪ್ ಏನು ಕಮ್ಮಿನಾ? ತುಂಬ ವರ್ಷಗಳಿಂದ ನಾವು ತಲೆ ಎತ್ತಕ್ಕಾಗಿರಲಿಲ್ಲ. ಬಿಕಾಸ್ ಆಫ್ ಗೌತಮ್ ದಿವಾನ್. ಎಷ್ಟೋ ವರ್ಷದಿಂದ ಹೋಗ್ತಿದ್ದ ನಮ್ಮ ಮರ್ಯಾದೆನ ಕಾಪಾಡಿದ್ದೀರ ಸರ್. ಒಂದು ಪ್ರೆಸ್ಟೀಜಿಯಸ್ ಟೆಂಡರ್ನ ನಮಗೆ ಸಿಗೋವಾಗ ಮಾಡಿದ್ದೀರ. ನಿಮ್ಮಿಂದಾಗಿ ಇವತ್ತು ನಮ್ಗೆ ಎಷ್ಟೋ ವರ್ಷದಿಂದ ಕಾಯ್ತಿದ್ದ ಟೆಂಡರ್ ಸಿಕ್ಕಿದೆ ಸರ್. ನಿಮ್ಮನ್ನು ಸೇಫ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸರ್? ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ನಮ್ಮಲ್ಲೇ ಇರುತ್ತೆ. ದಟ್ಸ್ ಗುಡ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ವಾಪಸ್ ಕಾಲ್ ಮಾಡಿ ಅಮೌಂಟನ್ನು ಎಲ್ಲಿಗೆ ತರಬೇಕು ಅಂತ ಹೇಳ್ತೀನಿ. ಅಲ್ಲಿಗೆ ತಂದುಬಿಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಕಾಲ್ ಕಟ್ ಆಗ್ತಿದ್ದಾಗೇನೆ ಸಿಮ್ನ ಡಿಸ್ಟ್ರಾಯ್ ಮಾಡಿ ಬಿಸಾಕಿ. ಯಾಕಂದರೆ ನಮ್ಮ ಕಾಲ್ಸು ಟ್ರ್ಯಾಕ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ. ಖಂಡಿತ ಸರ್, ನಾವು ಮೊದಲಿಂದನೂ ಅದೇ ತಾನೇ ಮಾಡ್ಕೊಂಬಂದಿರೋದು. ತಲೆ ಕೆಡಿಸ್ಕೋಬೇಡಿ ಸರ್. ಓಕೆ, ಬಾಯ್. ಎಸ್, ಇನ್ನು ಸ್ವಲ್ಪ ಹೊತ್ತಲ್ಲೇ ದುಡ್ಡು ಬಂದು ನನ್ನ ಕಾಲ ಹತ್ರಕ್ಕೆ ಬಿಡುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಅನ್ನಿಸ್ಕೊಂಡವನ ಅಗೇನ್ಸ್ಟ್ ಆಗಿ ಏನೋ ಒಂದು ಮಾಡಿದ್ನಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಹಾಂ ಮಧು, ಹೇಳಿ. ಹಲೋ ಸರ್. ಸರ್, ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹೇಳಿ ಪರವಾಗಿಲ್ಲ. ಸರ್, ನಮ್ಮ ಕಂಪನಿಯಲ್ಲಿ ಒಂದು ದೊಡ್ಡ ಅಮೌಂಟ್ ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸರ್. ಹಾಂ, ಅದನ್ನು ಇವತ್ತು ಅವ್ರು ಫೋನ್ ಮಾಡಿದ ತಕ್ಷಣ ತೊಗೊಂಡೋಗ್ಬೇಕು ಅಂತ ಮಾತಾಡ್ಬೋದಾದ್ರು ಸರ್. ಸರ್, ನನ್ನ ಪ್ರಕಾರ ಈ ಅಮೌಂಟ್ ಎಲ್ಲ ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ನಲ್ಲ, ಅವ್ನು ಕೊಡೋಕ್ಕೆ ತೊಗೊಂಡೋಗ್ತಿದ್ದಾರೆ ಅನ್ಸುತ್ತೆ ಸರ್. ನಮ್ಮ ಮ್ಯಾನೇಜರ್ ಮಾತಾಡೋವಾಗ ತುಂಬ ಹೆಲ್ಪ್ ಮಾಡಿದ್ರಿ, ತುಂಬ ವರ್ಷದಿಂದ ಹೋಗ್ತಿದ್ದ ಮರ್ಯಾದೆ ನೀವು ಉಳಿಸ್ಬಿಟ್ರಿ ಅಂತ ಏನೇನೋ ಮಾತಾಡ್ತಿದ್ರು ಸರ್. ನನಗನ್ಸುತ್ತೆ ಇದು ಪಕ್ಕ ಅವನ ಹತ್ರನೇ ಮಾತಾಡ್ತಿರ್ತಾರೆ ಅಂತ. ಥ್ಯಾಂಕ್ ಯು ಮಧು. ಇನ್ನೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ ಸರ್. ಕ್ಯಾಶ್ ತೊಗೊಂಡು ಹೋಗ್ತಾ ಇದೆಯಲ್ಲ ಗಾಡಿ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಸಾಧ್ಯನಾ? ಸರ್, ಅದು ತುಂಬ ರಿಸ್ಕ್ ಸರ್. ಬೈ ಚಾನ್ಸ್ ನಾನೇನೋ ಸಿಕ್ಬಿದ್ರೆ ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್. ಮಧು, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನೀವು ನನಗೋಸ್ಕರ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ರಿಸ್ಕ್ ಹೋಗ್ತಾ ಇದ್ದೀರಾ. ನಿಮಗೆ ಕೆಲಸಕ್ಕೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನಿದ್ದೀನಿ. ನಿಮ್ಮ ಜವಾಬ್ದಾರಿ ನಂದು. ನಿಮಗೆ ನನ್ನ ಕಂಪ್ನಿಲಿ ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಒಳ್ಳೆ ಪೋಸ್ಟ್ ಕೊಡ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ನೀವಿಷ್ಟು ಧೈರ್ಯ ಕೊಡ್ತಾ ಇರೋದಕ್ಕೆ. ಆದರೆ ನಾನಿವತ್ತು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಸರ್. ನನಗೆ ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಲ್ಲಾಂದರೆ ಕ್ಯಾಶ್ ತೊಗೊಂಡೋಗ್ತಾ ಇದ್ದಿಲ್ಲ ಗಾಡಿ, ಅದಕ್ಕೊಂದು GPS ಟ್ರ್ಯಾಕರ್ನ ಫಿಕ್ಸ್ ಮಾಡೋಕ್ಕಾಗುತ್ತಾ? ಸರ್, GPS ಟ್ರ್ಯಾಕರ್ ಈಗ? ಯು ಡೋಂಟ್ ವರಿ, ನಾನು ಅದನ್ನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಹಾಗಾದರೆ ಸರಿ ಸರ್, ನೀವು ಕಳಿಸ್ಕೊಡಿ, ಉಳಿದನ್ನ ನಾನು ನೋಡ್ಕೊತೀನಿ. ಯಾ ಥ್ಯಾಂಕ್ ಯು ಸೊ ಮಚ್ ಮಧು. ಆನಂದ, ಆ ಹುಡುಗನಿಗೆ ಇಮ್ಮಿಡಿಯೇಟಾಗಿ ಒಂದು GPS ಟ್ರ್ಯಾಕರ್ನ ತಪ್ಪಿಸ್ಬೇಕು. ಆ ಜವಾಬ್ದಾರಿ ನೀನು. ಥ್ಯಾಂಕ್ ಯು ಸಿಸ್ಟರ್. ತಗೋ ಕಾಲ್. ಅಯ್ಯೋ, ನೀನ್ ಯಾಕಣ ತರಕೋದೆ? ಕೆಲ್ಸದವಳ ಹತ್ರ ಹೇಳ್ಬೇಕಾಗಿತ್ತು. ಅಯ್ಯ, ತಂದದ್ದು ಯಾರಿಗೆ? ನನ್ನ ಡಿಯರ್ ಸಿಸ್ಟರಿಗಲ್ವಾ? ಬಿಡೋ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಈ ಸರ್ತಿ ಪಟ್ಟ ನಿನಗೆ ಪಕ್ಕ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾವತ್ತೋ ಸಿಗ್ಬೇಕಾಗಿತ್ತು, ಸ್ವಲ್ಪ ಲೇಟಾಗಿ ಸಿಕ್ತು, ಆದ್ರೂ ಪರವಾಗಿಲ್ಲ. ಸಿಗಬೇಕಾದ್ದು ಸಿಕ್ತಲ್ಲ ಅಂತ ಖುಷಿ ಪಡು. ಅದು ನಿನ್ನ ಪ್ರತಿಭೆಗೆ ಸಂದ ಪುರಸ್ಕಾರ ಸಿಸ್ಟರ್. ಅಂಥ ಪ್ರತಿಭಾವಂತೆ ನೀನು. ಅಣ್ಣ, ಕೂಸು ಹುಟ್ಟಕ್ ಮುಂಚೆ ಡೈಪರ್ ತಗೊಳಕ್ ಹೋಗ್ಬಾರ್ದು. ಆಗ್ಬೋದು ಅನ್ನೋ ನಿರೀಕ್ಷೆ ಅಷ್ಟೇ, ಇನ್ನೂ ಆಗಿಲ್ಲ. ಹಿಂಗೆ ಕೇಳ್ತೀಯ ಸಿಸ್ಟರ್? ಎಲ್ಲ ಎಕ್ಸಿಟ್ ಪೋಲ್ಗಳು ಅದನ್ನೇ ಹೇಳೋದು, ನಿನಗೆ ಪಟ್ಟ ಅಂತ. ನಿನ್ನ ಅತ್ತೆ ಆ ಭದ್ರಕಾಳಿ ಪಿಂಡೇಶ್ವರಿ, ಅವಳ ಬಾಯಲ್ಲೂ ಬಂತಲ್ಲ ನೀನೇ ಯಜಮಾನಿ ಅಂತ. ಸಿಸ್ಟರ್,
ಮನಸ್ಸಲ್ಲಿದ್ದರೆ ತಾನೇ ಬಾಯಲ್ಲಿ ಬರೋದು. ಅಂದರೆ ಅವರ ಮನಸ್ಸಲ್ಲೂ ನೀನೇ ಯಜಮಾನಿ ಅಂತಿದೆ, ಅದಕ್ಕೋಸ್ಕರ ಬಾಯಲ್ಲಿ ಬಂತು. ಅಂದರೆ 100% ನೀನೇ ಅಲ್ವಾ ಯಜಮಾನಿ ಸಿಸ್ಟರ್? ಅಂದಾಗೆ ಸಿಸ್ಟರ್, ನೀನು ಯಜಮಾನಿ ಆದಮೇಲೆ ಈ ಬಡಪಾಯಿನ ಚೆನ್ನಾಗಿ ನೋಡ್ಕೋತೀಯಲ್ಲ, ನಿನ್ನ ಅಂಡರಲ್ಲಿ ನನಗೊಂದು ಪವರ್ಫುಲ್ ಖಾತೆ ಕೊಡ್ತೀಯಲ್ವಾ? ಇಷ್ಟು ದಿನ ಅಬಕಾರಿ ಖಾತೆ ನಿಭಾಯಿಸ್ತಾ ಇದ್ದೆ, ಜೊತೆಗೆ ಫೈನಾನ್ಸು ಸೇರ್ಕೊಂಡ್ಬಿಟ್ರೆ ನನ್ನ ಬದುಕು ಸುಭೀಕ್ಷೆ ಆಗುತ್ತೆ ಸಿಸ್ಟರ್. ಹೆಂಗೋ ನಿನ್ನ ಆಶ್ರಯದಲ್ಲಿ ನಿನ್ನ ಹೆಸರು ಹೇಳ್ಕೊಂಡು ಮಿಕ್ಕಿದ ಆಯುಷ್ಯನ ಕಳೆದು ಬಿಡ್ತೀನಿ. ಯಾಕಣ್ಣ ಏನೇನೋ ಮಾತಾಡ್ತಾ ಇದೆಯಾ? ನಾನು ಯಾವತ್ತಾದರೂ ನೀನೇನೋ ಬಿಟ್ಕೊಟ್ಟಿದ್ದೀನ ಹೇಳು? ನೀನು ಬಿಟ್ಟು ಕೊಟ್ಟಿಲ್ಲ, ಆದರೂ ನನ್ನ ಸಮಾಧಾನಕ್ಕೋಸ್ಕರ ಹೇಳಿದೆ ಅಷ್ಟೆ. ಈ ತಂಗಳನ್ನ ತಿನ್ನುವಾಗ ಪ್ರೀತಿ, ವಿಶ್ವಾಸ, ಪರಸ್ಪರ ಸಹಕಾರ ಎಲ್ಲವೂ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಬಡತನ, ನೋವು, ಅಸಹಾಯಕತೆ ನಮ್ಮನ್ನು ಮನುಷ್ಯರನ್ನಾಗಿ ಇಟ್ಟಿರುತ್ತೆ. ಯಾವತ್ತು ಸುಖ ದುಡ್ಡು ಬರುತ್ತೆ ನೋಡು, ಅವಾಗೆಲ್ಲ ಕಬ್ಬೆತ್ತು ಹೋಗುತ್ತೆ ಸಿಸ್ಟರ್. ಪ್ರೀತಿ ಇದ್ದಲ್ಲಿ ಲೆಕ್ಕಾಚಾರ ಹುಟ್ಟುತ್ತೆ, ಮಮಕಾರ ಇದ್ದಲ್ಲಿ ಮೋಹ ಹುಟ್ಟುತ್ತೆ, ಸಹಕಾರ ಇದ್ದಲ್ಲಿ ಸ್ವಾರ್ಥ ತಲೆ ಎತ್ತುತ್ತೆ ಸಿಸ್ಟರ್. ದುಡ್ಡಿಗಿಂತ ದೊಡ್ಡ ಅಫೀಮ್ ಇಲ್ಲ ಸಿಸ್ಟರ್, ಎಂಥವ್ರ ತಲೆ ಬೇಕಾದ್ರೂ ಕೆಡಿಸುತ್ತೆ. ನಿನ್ನ ವಿಷಯದಲ್ಲಿ ಹಂಗಾಗದಿರ್ಲಿ ಅಂತ. ಏನಣ್ಣ ಏನೇನೋ ಮಾತಾಡ್ತಾ ಇದೆಯಾ? ಇಷ್ಟು ವರ್ಷ ನಾನು ನಿನ್ನ ನನ್ನ ಜೊತೆಲಿ ಇಟ್ಕೊಂಡಿಲ್ವಾ? ಇಷ್ಟಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಸಿಸ್ಟರ್, ಆದರೆ ಸಮಯ, ಸಂದರ್ಭ, ಮನಸ್ಥಿತಿ, ಪರಿಸ್ಥಿತಿ ಅದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಅದಕ್ಕೆ ಆಂಟಿಸಿಪೇಟರಿ ಬೇಲ್ ಥರ ಮೊದಲೇ ಹೇಳ್ಕೊಂಬಿಟ್ಟೆ. ನೋಡು, ಇದೇ ಲಾಸ್ಟು. ಮತ್ತೆ ಈ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡ, ಆರಾಮಾಗಿರು. ನಿನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೇನೇನು ಬೇಕೋ ಅದೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಅರ್ಥ ಆಯ್ತಾ? ಹಿಂಗಂದಂದೆ ನನ್ನ ಸಿಸ್ಟರ್ಗೆ ಪರ್ಮನೆಂಟ್ ಕೇರ್ ಟೇಕರ್ ಆಗ್ಬಿಟ್ಟೆ. ಮದುವೆ ಇಲ್ಲ, ಮುಂಜಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಬ್ರಹ್ಮಚರ್ಯಾಗೆ ಉಳಿದು ನ್ಯಾಷನಲ್ ವೇಸ್ಟ್ ಆಗ್ಬಿಟ್ನಲ್ಲ. ಅಯ್ಯೋ ದೇವ್ರೆ. ಕ್ಷಮಿಸಿ ಅಮ್ಮೋರೆ, ನಡ್ಕೊಂಬರೋದು ಲೇಟ್ ಆಗೋಯ್ತು. ನೀವು ನನ್ನ ಪಾಲಂತ ಯಾವ್ರು ಅಮ್ಮೋರೆ? ನಿಮ್ಮ ಮನಸ್ಸು ಶಾನೆ ದೊಡ್ಡದು. ನೀವು ನನ್ನ ಕ್ಷಮಿಸಿ ಜೈಲಿಂದ ಆಚೆ ಕರೆಸ್ದೆ ಹೋಗಿದ್ರೆ ನಾನು ಜೈಲಲ್ಲೇ ಕುಳಿಬೇಕಾಗಿತ್ತು. ನಿನ್ನ ಗುಣ ನಾನು ಯಾವತ್ತೂ ತೀರ್ಸೋಕ್ಕಾಗಿಲ್ಲ ಅಮ್ಮೋರೆ. ನೋಡಿ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಯಾವತ್ತೂ ಈ ರೀತಿ ಎಲ್ಲ ಮಾಡಬೇಡಿ. ಸರಿ ಹೇಳಿ, ನೀವೇ ಏನೂ ಮಾಡಿಲ್ಲ, ಯಾರೋ ಹೇಳಿ ಮಾಡಿಸಿದ್ದು ಅಂದ್ರಲ್ಲ, ಯಾರವರು? ಹೇಳ್ತೀನಿ ಅಮ್ಮೋರೆ, ಖಂಡಿತ ಹೇಳ್ತೀನಿ. ನಿಮ್ಗೆ ಈ ವಿಷಯ ಹೇಳೋ ಗಂಟ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನಿಸ್ತು. ಅದಕ್ಕೆ ನಿಮ್ಮನ್ನ ಬನ್ನಿ ಎಲ್ಲ ವಿಷಯ ಹೇಳ್ಕೋಬೇಕು ಅಂದಿದ್ದು. ಯಾಕೆಂದರೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಿ ನನಗೇನಾದ್ರು ಆಗ್ಬಿಟ್ರೆ ಈ ವಿಷಯ ನಿಮಗೆ ಗೊತ್ತಿರಲಿ ಅಂತ. ನನ್ನೊಳಗೆ ಈ ವಿಷಯ ಮುಚ್ಚೋಗ್ಬಾರ್ದು ನೋಡಿ, ಅದಕ್ಕೆ ಅಮ್ಮ. ಸರಿ ಹೇಳಿ. ಅದು ಬೇರೆ ಯಾರೂ ಅಲ್ಲ ಅಮ್ಮೋರೆ, ನಿಮ್ಮ ಮೈದ ಜಯದೇವ್ ಅವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.